ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ನಾರ್ಮಲ್ ಡಿಸೈನೇ, 2 ಸತಿ ಹಾಕಿದ್ದೀನಿ ಕೂಡ. ಸೊ ಇದು ಸೆಲ್ಫ್ ಕಲರ್ ಸೀರೆ ಇದೆ, ಬರೀ ಸಿಲ್ವರ್ ಜರಿ ಇವಾಗ ಟ್ರೆಂಡಲ್ಲಿದೆ. ಸಿಲ್ವರ್ ಜರಿ ವಿತ್ ಕಲರ್ಸು, ಸೆಲ್ಫ್ ಕಲರ್ ಫ್ರೆಂಡ್ಸ್. ಇದು ಈ ಪಿಂಕ್ ಇದೆ, ಪಿಂಕ್ ಆ್ಯಂಡ್ ರೆಡ್ ಮಿಕ್ಸ್ ಕಲರು. ಸೆಲ್ಫ್ ಕಲರ್ ವಿತ್ ಜರಿ ಇದ್ದಾಗ ಯಾವ ಥರ ಕಾಣಿಸುತ್ತೆ ನೀವು ಇದರಲ್ಲಿ ನೋಡ್ಬೋದು. ಯಾರಾದರೂ ನೋಡಿದರೆ ಸ್ಕಿಪ್ ಮಾಡಿ ಫ್ರೆಂಡ್ಸ್ ಈ ಡಿಸೈನ್ನ. ಸೊ ಇದಕ್ಕೆ 11 ನಂಬರ್ ನೀಡಲ್ ತೊಗೊಳ್ತಾ ಇದ್ದೀನಿ. 10 ಆದರೂ ನಡೆಯುತ್ತೆ. ಕ್ರೋಶಾ ನೀಡಲ್ ನಂಬರು 10 ಅಥವಾ 11 ತೊಗೋಬೇಕು. 6 ಎಳೆ ದಾರ ಆ್ಯಸ್ ಯೂಶಲ್ಲು. ಸ್ಟಾರ್ಟಿಂಗ್ ನಾನು ಜರಿ ಕಲರೇ ತೊಗೋತಾ ಇದ್ದೀನಿ, ಅಂದರೆ ಸಿಲ್ವರ್ ಕಲರು. ಅಂದರೆ ಪರ್ಫೆಕ್ಟಾಗಿ ನೀವು ಸೀರೆಗೆ ಮ್ಯಾಚ್ ಮಾಡಿಟ್ಟು ನೋಡಿ, ಕಲರ್ ತುಂಬ ನೀಟಾಗಿ ಸೂಟ್ ಆಗಬೇಕು ಅಂತ ಜರಿ ಕಲರು ಸಿಲ್ವರ್ ಕಲರ್ ತೊಗೋತಾ ಇದ್ದೀನಿ. ಸ್ಟಾರ್ಟಿಂಗ್ ಗಂಟು ಹಾಕಿಟ್ಕೊಂಡಿದ್ದೆ ಅಲ್ವಾ, ಸ್ಟಾರ್ಟಿಂಗ್ ಲಾಕ್ ಮಾಡೋಣ. ಲಾಕ್ ಮಾಡಿಬಿಟ್ಟು 1 ಚೈನ್ 2 ಚೈನ್, 2 ಚೈನ್ನ ಹಾಕಿ ಒಂದು ಕಂಬ ಥರ ಕನ್ಸಿಡರ್ ಮಾಡಬೇಕು. ಪಕ್ಕದಲ್ಲಿ ಮತ್ತೆ ಸೂಜಿ ಮೇಲೆ ಒಂದ್ಸರಿ ದಾರ ಸುತ್ತಕೊಂಡು ಪಕ್ಕದ ಪಾಯಿಂಟಿಗೆ ಹೋಗಿ ದಾರ ತಂದು 2 ದಾರಾಗ ಒಂದು ಮಾಡಿ 2 ದಾರಾಗ ಒಂದು ಮಾಡಬೇಕು. ಒಂದು ಕಂಬನ ಹಾಕಬೇಕು. ಮತ್ತು ಅಲ್ಲೇ ಪಕ್ಕದಲ್ಲಿ ದಾರನ ತಂದು 2ಕ್ಕೆ ಒಂದು ಮಾಡಿ 2 ದಾರನ ಸೇರಿ ಒಂದು ಮಾಡಿ ಒಂದು ಎಳ್ಕೊಳ್ಬೇಕು ನಮ್ಮ ಸೈಡ್ಗೆ. ಅಲ್ಲಿಂದ 1 ಚೈನ್ 2 ಚೈನ್, 2 ಚೈನ್ನ ಹಾಕಿ ಮತ್ತು ಸೂಜಿ ಮೇಲೆ ದಾರ ಸುತ್ತಕೊಂಡು ಅದನ್ನ ಇಟ್ಕೊಳ್ಳಿ. 2 ಚೈನ್ ಎಷ್ಟು ಗ್ಯಾಪ್ ಬರುತ್ತೆ ಅಲ್ಲಿ ಕರೆಕ್ಟಾಗಿ ನೋಡಿಕೊಂಡು ಆ ಪಾಯಿಂಟಿಗೆ ಹೋಗಿ ದಾರನ ತರಬೇಕು. ಆವಾಗ ಸೂಜಿ ಮೇಲೆ 3 ದಾರ ಇರುತ್ತಲ್ವ, 2 ದಾರಾಗ ಒಂದು ಸತಿ ತೆಗೀರಿ, 2 ದಾರಾಗೆ ಒಂದು ಸತಿ ದಾರನ ಎಳ್ಕೋಬೇಕು. ಸೊ ಅಲ್ಲಿಗೆ ನಮಗೆ ಒಂದು ಡಬಲ್ ಕ್ರೋಶೆ ಆಗುತ್ತೆ. ಮತ್ತು ಪಕ್ಕದಲ್ಲಿ ಸೇಮ್ ಅದೇ ಥರ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಮಾಡಬೇಕು. ಮತ್ತು ಫ್ರೆಂಡ್ಸ್, ಇದ್ರ ಮೇಲೆ ಚಿಕ್ಕ ಚಿಕ್ಕ ಬೀಡ್ಸ್ ಕೂಡ ಆ್ಯಡ್ ಮಾಡ್ಬೋದು. ನಾನು ಸೆಕೆಂಡ್ ಸ್ಟೆಪ್ಪಲ್ಲಿ ತೋರಿಸಿದ್ದೀನಿ. ಬಟ್ ಈ ಸಿಲ್ವರ್ ಕಲರ್ಗೆ ಬೇಡ, ಬೀಡ್ಸ್ ಬೇಡ, ಬೇರೆ ತೋರಿಸ್ತೀನಿ ನಿಮಗೆ. ಮತ್ತು 2 ಚೈನ್ನ ಹಾಕಿ ಆ ಗ್ಯಾಪಿಗೆ ಕಂಬನ ಮಾಡೋಣ. ಸೊ ಇದು ತೋರಿಸಿದ್ದೀನಿ ಫ್ರೆಂಡ್ಸ್ ಈ ಡಿಸೈನ್ನ. ನಿಮಗೆ ಕಲರ್ ಕಾಂಬಿನೇಷನ್ ಯಾವ ಥರ ಕಾಣಿಸುತ್ತೆ ಅಂತ ಮಾಡ್ಕೊಂಡಿದ್ದೆ ಅಷ್ಟೇ ವಿಡಿಯೋನ. ಸೆಲ್ಫ್ ಕಲರ್ ವಿತ್ ಜರಿ ಕಲರು ಯಾವ ರೀತಿ ಕಾಣಿಸುತ್ತೆ ಅಂತ ಒಂದು ಐಡಿಯಾಗೋಸ್ಕರ ಡಿಸೈನ್ ಮಾಡಿರೋದಷ್ಟೇ. ಸೊ ಇಲ್ಲಿ 3 ಕಂಬ ಮಾಡ್ಕೊಂಡಿದ್ದೀನಿ. 3 ಕಂಬ 2 ಚೈನು, ಅಂದರೆ 3 ಡಬಲ್ ಕ್ರೋಶೆ 2 ಚೈನ್ ಹಾಕ್ಕೊಂಡು ಪೂರ್ತಿ ಇದೇ ರೀತಿ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು. ಫಸ್ಟ್ ಸ್ಟೆಪ್ ಇದು. ಲಾಸ್ಟಲ್ಲಿ ಬಂದಿದ್ದೀನಿ ಫ್ರೆಂಡ್ಸ್. ಲಾಸ್ಟಲ್ಲಿ 3 ಕಂಬ ಹಾಕಿದ್ದೀವಿ ಅಲ್ಲ, ಒಂದು 2 ಚೈನ್ಸ್ನ ಹಾಕ್ಬಿಟ್ಟು ಕಟ್ ಮಾಡೋಣ. ಕಟ್ ಮಾಡಿ ನಮ್ಮ ಸೈಡ್ ದಾರ ತೆಗಿಬೇಕು. ಈ ಥರ ಟೈಟ್ ಮಾಡ್ಕೊಳ್ಳಿ, ಈ ರೀತಿ ಕಾಣಿಸುತ್ತೆ. ಇದು ಸೆಕೆಂಡ್ ಸ್ಟೆಪ್. ಇವಾಗ ನೋಡಿ, ಈ ಥರ 6 ಎಳೆ ದಾರಾಗೆ ನಾನು ಬೀಡ್ಸ್ನ ಪೋಣ್ಸ್ ಇಟ್ಕೊಂಡಿದ್ದೀನಿ. ನಾರ್ಮಲ್ ಹೆಮ್ಮಿಂಗ್ ಸೂಜಿ ದಾರದಿಂದ ಬೀಡ್ಸ್ನ, ಸ್ಮಾಲ್ ಬೀಡ್ಸು, ಮೆಟಲ್ ಬೀಡ್ಸ್ ಆದರೂ ತೊಗೋಬೋದು. ಇನ್ನೂ ಆರಿ ವರ್ಕ್ ಬೀಡ್ಸ್ ಬರುತ್ತಲ್ಲ, ಅದಾದರೂ ಕೂಡ ತೊಗೊಳ್ಬೋದು. ಸ್ಮಾಲ್ ಇರಬೇಕಷ್ಟೇ. ಸೊ ಆ್ಯಸ್ ಯೂಶಲ್ 6 ಎಳೆ ದಾರ ಗಂಟಾಗಿ ಇಟ್ಕೊಂಡಿದ್ನಲ್ವ, ಲಾಕ್ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗ್ ಲಾಕ್ ಮಾಡಿ ಅಲ್ಲಿಂದ 1 ಚೈನ್ 2 ಚೈನ್ ಹಾಕ್ಬಿಟ್ಟು ಪಕ್ಕದ ಗ್ಯಾಪಲ್ಲಿ ನಾನು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ ಅಲ್ಲಿಂದ ಕೂಡ 1 ಚೈನ್ 2 ಚೈನ್ ಹಾಕಿ ಈ ಸೈಡ್ ಇರೋ ಬೀಡ್ಸ್ನ ರೈಟ್ ಸೈಡ್ಗೆ ಎಳ್ಕೊಳ್ತೀನಿ. ದಾರದಲ್ಲಿರುತ್ತಲ್ವ, ಒಂದು ಸ್ಮಾಲ್ ಬೀಡನ್ನ ಈ ಸೈಡ್ ಎಳ್ಕೊಂಡ್ಬಿಟ್ಟು ಮತ್ತೆ ಸೂಜಿ ಮೇಲೆ ದಾರ ಸುತ್ಕೋಬೇಕು. ನಾರ್ಮಲಾಗಿ ನೋಡಿ, ಬೀಡ ಹಾಗೆ ಇರುತ್ತೆ. ಸೂಜಿ ಮೇಲೆ ದಾರ ಸುತ್ತಕೊಂಡು ಗ್ಯಾಪಲ್ಲಿ ಹೋಗಿ ದಾರ ತಂದು ಬೀಡ್ ಅವಾಗ ಮುಂದಕ್ಕೆ ಬರುತ್ತೆ, ನಮಗೆ ಮುಂದಕ್ಕೆ ಬಂದುಬಿಡುತ್ತೆ. ಅದಾಗದೆ ಬಂದಿಲ್ಲ ಅಂದರೆ ಕೈಯಲ್ಲಿ ಎಳ್ಕೊಳ್ಳೋಣ. 2ಕ್ಕೆ ಒಂದು ಮಾಡಿ 2ಕ್ಕೆ ಒಂದು ಮಾಡಿ, ಅಂದರೆ ನಾರ್ಮಲ್ ಡಬಲ್ ಕ್ರೋಶೆನೇ ಹಾಕಬೇಕು. ಬೀಡ್ ಮಾತ್ರ ಈ ಸೈಡ್ ಎಳ್ಕೊಂಡು ಅದ್ರ ಪಾಡಗದಿರುತ್ತೆ. ಬಂದಿಲ್ಲ, ಮುಂದೆ ಫ್ರಂಟ್ ಬಂದಿಲ್ಲ ಅಂದರೆ ಕೈಯಲ್ಲಿ ಸ್ವಲ್ಪ ಮೂವ್ ಮಾಡಿ ಆಮೇಲೆ ನಾರ್ಮಲ್ ಕಂಬನ ನಾವು ಹಾಕ್ಕೊಳ್ಬೇಕು. ಇಲ್ಲಿ ಫಸ್ಟ್ ಮತ್ತೆ 2 ಚೈನ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಸೂಜಿ ಮೇಲೆ ದಾರ ಸುತ್ತಕೊಂಡು ಇನ್ನೊಂದು ಕಂಬ ಹಾಕೋಣ. ನೆಕ್ಸ್ಟ್ ಗ್ಯಾಪ್ಗೆ 2 ಚೈನ್ ಆದಮೇಲೆ ಫಸ್ಟ್ ಕಂಬ ಹಾಕಿದ್ಮೇಲೆ ನಾವು 1 ಡಬಲ್ ಕ್ರೋಶೆ ಮಾಡಿದ್ಮೇಲೆ ಬೀಡನ್ನ
ರೈಟ್ ಸೈಡ್ಗೆ ಎಳ್ಕೊಳ್ಳೋಣ. ಮತ್ತು ಅಲ್ಲಿಂದ 2 ಕಂಬಗಳನ್ನ ಹಾಕಬೇಕು. ಫಸ್ಟ್ 1 ಕಂಬ ಆದಮೇಲೆ ಬೀಡನ್ನ ಎಳ್ಕೊಂಡ್ಬಿಟ್ಟು 2 ಕಂಬ ಹಾಕೋಣ. ಆವಾಗ ನಮಗೆ ಅದು ಸೆಂಟರಿಗೆ ಬರುತ್ತೆ. ಮಧ್ಯದ ಕಂಬಕ್ಕೆ ನಾವು ಬೀಡ್ ಹಾಕ್ದಂಗೆ ಇರುತ್ತೆ. ಮತ್ತು 2 ಚೈನ್ ಸೂಜಿ ಮೇಲೆ ದಾರ ಸುತ್ಕೊಂಡು ನೆಕ್ಸ್ಟ್ ಗ್ಯಾಪ್ಗೆ ಮತ್ತೆ 3 ಕಂಬಗಳು ವಿತ್ 1 ಬೀಡ್ ಹಾಕ್ಕೋಬೇಕು. ನೋಡಿ, ಪ್ರತಿ ಈ ಥರ ಕಂಬಕ್ಕೂ ನಾವು ಬೀಡನ್ನ ಒಂದೊಂದೇ ಹಾಕ್ಕೊಂಡು ಹೋಗಬೇಕು. ಫಸ್ಟ್ ಸ್ಟೆಪ್ಪಿಗೆ ಕೂಡ ಮಾಡ್ಬೋದು ಫ್ರೆಂಡ್ಸ್, ಬಟ್ ನನಗೆ ಇಲ್ಲಿ ಸಿಲ್ವರ್ ಜರಿ ಬಂದಿರೋದ್ರಿಂದ ವೈಟ್ ಕುಂದನ್ನು ಸ್ಟಿಕ್ ಮಾಡಬೇಕು ಅನ್ನೋದಿತ್ತು. ಸೊ ಅದಕ್ಕೋಸ್ಕರ ನಾನು ಹಾಕಿಲ್ಲ. ಮತ್ತು ಇದು ಅಷ್ಟೇ ಕೂಡ, ನೀವು ಬೀಡ್ಸ್, ಶುಗರ್ ಬೀಡ್ಸ್ ಬರುತ್ತೆ ಅಲ್ವಾ ವೈಟ್ ಕಲರ್ದು, ಆ ಥರ ಕೂಡ ಬೀಡ್ಸ್ನ ಚೇಂಜ್ ಮಾಡ್ಬೋದು. ಒಂದೇ ಒಂದು ಚಿಕ್ಕ ಗೋಲ್ಡನ್ ಲೈನ್, ಅದು ಆ್ಯಂಟಿ ಗೋಲ್ಡ್ ಕಲರು ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಹಾಕಿರೋದು. ಸ್ಮಾಲ್ ಬೀಡ್ಸ್ ಇದು ನೋಡಿ, ಈ ಥರ ಕಾಣಿಸುತ್ತೆ. ಒಂದೊಂದು ಬಾಕ್ಸ್ಗೆ ಮೇಲೆ ಬೀಡ್ ಇಟ್ಟಂಗೆ ಕಾಣುತ್ತೆ. ಫಸ್ಟ್ ಸ್ಟೆಪ್ ಕೂಡ ನಿಮಗೆ ಬೇಕಂದರೆ ಮಾಡ್ಕೋಬೋದು, ಇಲ್ಲ ಕುಂದನ್ ಬೇಕಂದರೆ ಸ್ಟಿಕ್ ಮಾಡ್ಕೋಬೋದು. ಮತ್ತು ಲಾಸ್ಟಲ್ಲಿ 2-3 ಚೈನ್ಸ್ನ ಹಾಕಿ ಕಟ್ ಮಾಡ್ತಾಯಿದ್ದೀನಿ. ಕಟ್ ಮಾಡಿ ನಮ್ಮ ಕಡೆ ದಾರ ಎಳ್ಕೊಬೇಕು, ಟೈಟ್ ಮಾಡೋಣ. ಸೊ ಈ ರೀತಿ ಹಾಕ್ಕೊಂಡು ಹೋಗಬೇಕು 2 ಸ್ಟೆಪ್ಪು. 3rd ಸ್ಟೆಪ್ಪಿಗೆ ಸೆಕೆಂಡ್ ಸ್ಟೆಪ್ ಏನು ತೊಗೊಂಡಿದ್ವಿ ಅದೇ ಸೇಮ್ ಕಲರಲ್ಲಿ ನಾವು 3ನೇ ಸ್ಟೆಪ್ ಹಾಕೋಣ. ಇದು ಬೇಸ್ ಬರಬೇಕು ನಮಗೆ, ಆರ್ಚ್ಗೆ ಬೇಸ್ ಹಾಕೋತಾ ಇರೋದು ಇವಾಗ. ಸೊ ಸ್ಟಾರ್ಟಿಂಗ್ ಲಾಕ್ ಮಾಡಿದ್ದೀನಿ. ಲಾಕ್ ಮಾಡಿ 1 ಚೈನ್, 2 ಚೈನ್, 3 ಚೈನ್, 4 ಚೈನ್, 5 ಚೈನ್, 5 ಚೈನ್ಗಳನ್ನ ಹಾಕ್ತಾಯಿದ್ದೀನಿ ನಾನು. 5 ಚೈನ್ಸ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಸೊ ಮತ್ತೆ 1 2 3 ಚೈನ್ಸ್ನ ಹಾಕಿ ಎಲ್ಲಿಗೆ ಬರುತ್ತೆ ಫ್ರೆಂಡ್ಸ್ ಅಲ್ಲಿಗೆ ನೀವು ಲಾಕ್ ಮಾಡಿ. ಗ್ಯಾಪಲ್ಲಾದರೂ ಬರಲಿ, ಬಾಕ್ಸ್ಗಾದ್ರೂ ಬರಲಿ, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ. ಮತ್ತು 3 ಚೈನ್, ಲಾಕ್. ಅಲ್ಲಿಂದ 5 6 7 ಚೈನ್ ಹಾಕಿ ಸ್ವಲ್ಪ ಹಿಂದಕ್ಕೆ ಫ್ರೆಂಡ್ಸ್, ಇದು ಸ್ವಲ್ಪ ಲೂಸಾಗಿ ಹಾಕ್ಬೇಕು ನಾವು. ಹಿಂದಕ್ಕೆ ನಾನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಹಿಂದಕ್ಕೆ ಲಾಕ್ ಮಾಡ್ತೀನಿ. ಅಂದರೆ ನಮಗೆ ಯು ಶೇಪ್ ಅನ್ನೋದು ನೀಟಾಗಿ ಬರಬೇಕು 7 ಚೈನಿಂದ. ಮತ್ತು 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು 3 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್. ಇವಾಗ 5 ಚೈನ್ ಹಾಕಬೇಕು ಫ್ರೆಂಡ್ಸ್. ಫಸ್ಟು 5 ಚೈನ್ ಹಾಕಿದ್ದೀನಿ, 2 ಸತಿ 3 ಚೈನು, ಮತ್ತು 7 ಚೈನ್, 2 ಸತಿ 3 ಚೈನ್. ಆ ಥರ 1 ಸತಿ 5 ಚೈನ್ ಹಾಕಿ, 2 ಸತಿ 3 ಚೈನ್ ಹಾಕಿ, ಮತ್ತು 7 ಚೈನ್ ಹಾಕಿ, 2 ಸತಿ 3 ಚೈನ್ ಹಾಕಿ. ಆ ಥರ 5 3 ಚೈನ್, 3 ಚೈನ್, 7 ಚೈನ್, ಮತ್ತು 3 ಚೈನ್, 3 ಚೈನ್, 5 ಚೈನ್. ಆ ಥರ ಹಾಕ್ಕೊಂಡು ಹೋಗಬೇಕು ಪೂರ್ತಿ. ಇದು ಆರ್ಚ್ಗೆ ನಮಗೆ 3rd ಸ್ಟೆಪ್ಪು ಬೇಸ್. ಇವಾಗ ಮಾಡಿಕೊಂಡು ಫುಲ್ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. 3rd ಸ್ಟೆಪ್ ಫುಲ್ ಹಾಕಿದ್ದೀನಿ. 4th ಸ್ಟೆಪ್ಗೆ ನಾನು ಕಲರ್ ಚೇಂಜ್ ಮಾಡಿದ್ದೀನಿ, ಮತ್ತು ಸಿಲ್ವರ್ ಕಲರ್ ತೊಗೊಂಡಿದ್ದೀನಿ. ಕಲರ್ ಕಾಂಬಿನೇಷನ್ ನೀವು ಯಾವ ಥರ ಬೇಕಾದರೂ ತೊಗೋಬೋದು ಫ್ರೆಂಡ್ಸ್, ಬಟ್ ಸೆಲ್ಫ್ ಇದ್ದಾಗ ನೋಡಿ ಜರಿ ಕಲರ್ ಪರ್ಫೆಕ್ಟಾಗಿರೋ ಕಲರ್ ತೊಗೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಲಾಕ್ ಮಾಡ್ತಾಯಿದ್ದೀನಿ. 5 ಚೈನ್ ಒಳಗಡೆ ಒಂದು ಸತಿ ಲಾಕ್. 1 2 3 4 5 ಚೈನ್ ಮೇಲೆ 5 ಚೈನೇ ಹಾಕ್ತಾಯಿದ್ದೀನಿ. ಲಾಕ್ ಇರೋ ಕಡೆ ಅದೇ ಪಾಯಿಂಟಿಗೆ ಲಾಕ್ ಮಾಡ್ತೀನಿ. ಅದೇ ಪಾಯಿಂಟಿಗೆ ಅಂದರೆ ಲಾಕ್ ಇರೋ ಕಡೆ ಲಾಕ್ ಮಾಡ್ತೀನಿ. ಇಲ್ಲಿಂದ 3 ಚೈನ್ ಹಾಕೋಣ. 1 2 3 ಲಾಕ್ ಇರೋ ಕಡೆ ಲಾಕ್, ಲಾಕ್ ಇರೋ ಕಡೆ ಲಾಕ್. ಅಲ್ಲಿಂದ ಫ್ರೆಂಡ್ಸ್ ಸೂಜಿ ಮೇಲೆ 2 ಸತಿ ದಾರ ಸುತ್ಕೋತೀನಿ. ಆ 7 ಚೈನ್ ಗ್ಯಾಪ್ ಇತ್ತು ಅಲ್ವಾ, ಅದ್ರ ಒಳಗಡೆ ಹೋಗಿ ದಾರಾನ ತಂದು 2 ದಾರ 1 ಮಾಡಿ, 2 ದಾರ 1 ಮಾಡಿ, 2 ದಾರ 1 ಮಾಡಿ ಟ್ರಿಪಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಸೂಜಿ ಮೇಲೆ 2 ಸತಿ ದಾರ ಸುತ್ಕೋತೀನಿ. ಗ್ಯಾಪಲ್ಲಿ ದಾರ ತಂದು 2ಕ್ಕೆ 1 ಮಾಡಿ, 2ಕ್ಕೆ 1 ಮಾಡಿ, 2ಕ್ಕೆ 1 ಮಾಡ್ತೀನಿ. ಸೊ ನೋಡಿ ಈ ಥರ ಟ್ರಿಪಲ್ ಕ್ರೋಶೆನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಡಬಲ್ ಕ್ರೋಶೆ ಕೂಡ ಮಾಡ್ಕೋಬೋದು 3 ಚೈನ್ ಗ್ಯಾಪಿಗೆ ನೀವು. ನಾನಿಲ್ಲಿ ಆರ್ಚ್ ಸ್ವಲ್ಪ ದೊಡ್ಡದಾಗಿ ಬರಲಿ ಅಂದ್ಬಿಟ್ಟು ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ.
ಒಟ್ಟು ನಾನಿಲ್ಲಿ 14ರಿಂದ 15 ಟ್ರಿಪಲ್ ಕ್ರೋಶೆ ನಾನು ಮಾಡ್ಕೊಳ್ತೀನಿ ಫ್ರೆಂಡ್ಸ್. 15 ಟ್ರಿಪಲ್ ಕ್ರೋಶೆ ಮಾಡ್ತೀನಿ 7 ಚೈನ್ ಗ್ಯಾಪಲ್ಲಿ. ಸೊ ಆರ್ಚ್ ನನಗೆ ಫುಲ್ ಕಂಪ್ಲೀಟಾಗಿ ದೊಡ್ಡದಾಗಿ ಬರಬೇಕಿತ್ತು. ಸೊ ಅದಕ್ಕೋಸ್ಕರ ಈ ಬೇಸಿಗೆ 14ರಿಂದ 15 ಕಂಬಗಳು ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲಿ 3 ಚೈನ್ ಗ್ಯಾಪ್ ಇತ್ತಲ್ಲ, ಲಾಕ್ ಇತ್ತಲ್ಲ, ಆ ಲಾಕ್ಗೆ ನಾನು ಲಾಕ್ ಮಾಡ್ತಾಯಿದ್ದೀನಿ. 3 ಚೈನ್ ಆದಮೇಲೆ ಇರೋ ಲಾಕ್ಗೆ ಆಮೇಲೆ ಮತ್ತೆ 3 ಚೈನ್ ಹಾಕಿ ಲಾಕ್ ಇರೋ ಕಡೆ, ಬೇಸಲ್ಲಿ ಲಾಕ್ ಇರೋ ಕಡೆ ಲಾಕ್ ಮಾಡ್ತೀನಿ. ಮತ್ತು ಇಲ್ಲಿ 5 ಚೈನ್ ಹಾಕಿದ್ವಿ, 5 ಚೈನೇ ಹಾಕಬೇಕು. ಲಾಕ್ ಇರೋ ಕಡೆ ಲಾಕ್, 3 ಚೈನ್, ಲಾಕ್ ಇರೋ ಕಡೆ ಲಾಕ್. ಅಲ್ಲಿಂದ ಡೈರೆಕ್ಟಾಗಿ ಸೂಜಿ ಮೇಲೆ 2 ಸರಿ ದಾರ ಸುತ್ಕೋಬೇಕು. 7 ಚೈನಿಗೆ ಹೋಗಿ ದಾರ ತಂದು 2ಕ್ಕೆ 1 ಮಾಡಬೇಕು, 2ಕ್ಕೆ 1 ಮಾಡಿ 2ಕ್ಕೆ 1 ಮಾಡಿ ಕಂಬಗಳನ್ನ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು. 7 ಚೈನ್ ಏನಿದೆ ಅಲ್ಲಿ 14ರಿಂದ 15 ಕಂಬನ ಫಿಲ್ ಮಾಡಿ. ಸೊ ಆರ್ಚ್ ನಮಗೆ ಈ ಥರ ದೊಡ್ಡದಾಗೆ ಬರುತ್ತೆ. ಸೊ ಇಲ್ಲಿ ನಾವು ಟ್ರಿಪಲ್ ಕ್ರೋಶೆ ಮಾಡಿದ್ದೀವಿ, ಡಬಲ್ ಕ್ರೋಶೆ ಕೂಡ ನೀವು ಮಾಡ್ಕೋಬೋದು. ಇದೇ ರೀತಿ ಆ ಸೆಕೆಂಡ್ ಆರ್ಚ್ ಫುಲ್ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು. ನೋಡಿ ಫ್ರೆಂಡ್ಸ್, ಟ್ರಿಪಲ್ ಕ್ರೋಶೆ 14ರಿಂದ 15 ಹಾಕಿದ್ದೀನಿ. ಆಮೇಲೆ 3 ಚೈನ್, 5 ಚೈನ್, 3 ಚೈನ್ ಹಾಕ್ಕೊಂಡು ಹೋಗಬೇಕು. ಲಾಸ್ಟ್ ಸ್ಟೆಪ್ಪಲ್ಲಿ ಫ್ರೆಂಡ್ಸ್ ಸಿಲ್ವರ್ ಬೀಡ್ಸ್ನ ತೊಗೊಂಡಿದ್ದೀನಿ. ಇದಕ್ಕೆ ಸಿಲ್ವರ್ ಬೀಡ್ಸು, ಮೆಟಲ್ ಸಿಲ್ವರ್ ಬೀಡ್ಸ್ ತೊಗೊಂಡಿದ್ದೀನಿ. ಲಾಸ್ಟ್ ಕಲರು ಪಿಂಕ್. ಸೊ ಈ ರೀತಿ ಸ್ಟಾರ್ಟ್ ಮಾಡೋಣ. ಅಲ್ಲೇ ನಾಟ್ ಬರೋ ಥರ ನಾನು ಲಾಕ್ ಮಾಡ್ಕೊಳ್ತೀನಿ ಸ್ಟಾರ್ಟಿಂಗು. ಫ್ರೆಂಡ್ಸ್, ಈ ರೀತಿ ನಾಟ್ ಹಾಕ್ಕೊಂಡು ನಾವು ಲಾಕ್ ಕೂಡ ಮಾಡ್ಕೋಬೋದು, ಇಲ್ಲಾಂದರೆ ದಾರನ ಎಳ್ಕೊಂಡು ಗಂಟು ಕೂಡ ಹಾಕ್ಕೋಬೋದು. ನಾರ್ಮಲ್ ದಾರ ಥರ ಗಂಟು ಹಾಕೋತೀವಲ್ಲ, ಬಟ್ ಎಲ್ಲ ಸೇರಿಸಿ ನಾವು ಗಮ್ ಮಾಡಿ ಫಿನಿಶಿಂಗ್ ನೀಟಾಗಿ ಕೊಡಬೇಕು. ಆ ಥರ ಮಾಡಿದ್ರು ಓಕೆ, ನೀಟಾಗೆ ಕಾಣುತ್ತೆ. ಈ ಥರ ಮಾಡಿದ್ರು ಸ್ಮಾಲ್ ನಾಟ್ಸು ಗಮ್ ಹಾಕಿಬಿಟ್ಟು ನೀಟಾಗೆ ಸ್ಟಿಕ್ ಮಾಡಿಬಿಡ್ಬೇಕು. ಮುಂದೆ ಏನೂ ಕಾಣಿಸ್ಬಾರ್ದು, ಹಿಂದೆ ಕೂಡ ನೀಟಾಗಿರಬೇಕು. ಆ ಥರ ಸ್ಟಿಕ್ ಮಾಡೋಣ. ಲಾಸ್ಟಲ್ಲಿ ಸ್ಟಾರ್ಟಿಂಗ್ 2 ಸತಿ ಲಾಕ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅಲ್ಲಿ ಬೆಂಡ್ ಆಗಬಾರ್ದು ಅಂದ್ಬಿಟ್ಟು ಕರೆಕ್ಟಾಗಿ ನೋಡ್ಕೊಂಡು ನೀವು ಲಾಕ್ ಮಾಡಿ. ಮತ್ತು ಅಲ್ಲಿಂದ 5 ಚೈನ್ ಇರೋ ಕಡೆ 5 ಚೈನೇ ಹಾಕ್ತೀನಿ. ಅಲ್ಲಿ ನಮಗೆ ಕುಚ್ಚು ಬರುತ್ತೆ. ಲಾಕ್ ಇರೋ ಕಡೆ ಲಾಕ್ ಇರೋ ಕಡೆ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು ಸೂಜಿ ಮೇಲೆ 1 ಸರಿ ದಾರ ಸುತ್ಕೊಂಡು ಕಂಬದ ಮೇಲೆ ಹೋಲ್ ಇದೆ ನೋಡಿ, ಇಲ್ಲಿ ಕಂಬದ ಮೇಲೆ ಹೋಲ್ ಗ್ಯಾಪ್ ಇದೆ, ಅಲ್ಲಿ ಹೋಗಿ ದಾರನ ತಂದು ನೋಡಿ, ಕಂಬದ ಮೇಲಿರೋ ಹೋಲ್ ಗ್ಯಾಪ್ಗೆ ಚಿಕ್ಕ ತೂತ ಕಾಣಿಸುತ್ತೆ, ಅಲ್ಲಿ ದಾರ ತಂದು 2ಕ್ಕೆ 1 ಮಾಡಿ 2 ದಾರ ಸೇರಿ 1 ಮಾಡಿ 1 ಡಬಲ್ ಕ್ರೋಶೆ ಮಾಡ್ತೀನಿ. ಆಮೇಲೆ ಸ್ವಲ್ಪ ದಾರ ತೆಗೆದ್ಬಿಟ್ಟು ಸಿಲ್ವರ್ ಬೀಡನ್ನ 1 ಆ್ಯಡ್ ಮಾಡ್ತೀನಿ. 1 ಬೀಡನ್ನ ಆ್ಯಡ್ ಮಾಡೋಣ. ಮತ್ತು ಸೂಜಿ ಮೇಲೆ ದಾರ ಸುತ್ತಕೊಂಡು ನೆಕ್ಸ್ಟ್ ಕಂಬದ ಮೇಲಿರೋ ಗ್ಯಾಪ್ಗೆ ನೋಡಿ, ಅಲ್ಲಿ ಹೋಗಿ ದಾರನ ತಂದು 2ಕ್ಕೆ 1 ಮಾಡಿ 2ಕ್ಕೆ 1 ಮಾಡಿ 1 ಕಂಬ ಹಾಕಬೇಕು. ಮತ್ತು ಸ್ವಲ್ಪ ದಾರ ತೆಗೆದು 1 ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. ಸೂಜಿ ಮೇಲೆ ದಾರ ಸುತ್ತಕೊಂಡು ದಾರನ ತಂದು 2ಕ್ಕೆ 1 ಮಾಡಿ 2 ದಾರ 1 ಮಾಡಿ 1 ಕಂಬ 1 ಬೀಡ್, 1 ಕಂಬ 1 ಬೀಡ್. ಫ್ರೆಂಡ್ಸ್, ಇದು ನಿಮಗೆ ನಾರ್ಮಲ್ ಡಿಸೈನ್ ಆಗಿರ್ಬೋದು, ಬಟ್ ಕಲರ್ ಕಾಂಬಿನೇಷನ್ಗೆ ತೋರಿಸಿದ್ದೇನೆ ಅಂತ ಹೇಳಿದ್ದೀನಿ. ಸೊ ಸಿಲ್ವರ್ ಬೀಡ್ಸ್ ಯೂಸ್ ಮಾಡಿ, ಸಿಲ್ವರ್ ಕಲರ್ ದಾರ ಯೂಸ್ ಮಾಡಿ ಸೆಲ್ಫ್ ಕಲರ್ ಸೀರೆಗೆ ಯಾವ ಥರ ಕಾಣಿಸುತ್ತೆ ನೀವು ಚೆಕ್ ಮಾಡ್ಕೋಬೋದು. ಮತ್ತು ಬೀಡನ್ನ ಇನ್ಸರ್ಟ್ ಮಾಡಿ ಪ್ರತಿ ಕಂಬದ ಮೇಲಿರೋ ಹೋಲ್ ಗ್ಯಾಪ್ಗೆ ನಾನು 1 ಕಂಬ 1 ಬೀಡ್, 1 ಕಂಬ 1 ಬೀಡನ್ನ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ನೀವಿನ್ನು ಇದಕ್ಕೆ ಪಿಕಾಟ್ಸ್ ಕೂಡ ಹಾಕ್ಕೊಳ್ಬೋದು ಫ್ರೆಂಡ್ಸ್. ಸ್ವಲ್ಪ ಚೇಂಜ್ ಇರಲಿ ಅಂದರೆ ಪಿಕಾಟ್ಸ್, ಇದೇ ಡಿಸೈನ್ಗೆ ಪಿಕಾಟ್ಸ್ ಕೂಡ ಹಾಕ್ಬೋದು. ವಿತೌಟ್ ಬೀಡ್ಸು, ವಿತ್ ಬೀಡ್ಸು ಯಾವ ರೀತಿ ಕೂಡ ಹಾಕ್ಕೋಬೋದು. ಪಿಕಾಟ್ಸ್ ಹಾಕ್ಕೊಂಡು ಕಂಬದ ಮೇಲೆ 3 ಚೈನ್ ಹಾಕಿ ಬ್ಯಾಕ್ ಬಂದು ಲಾಕ್ ಮಾಡೋದು ಪಿಕಾಟ್ಸು.
ಇಲ್ಲಿ ನಾನು ನಾರ್ಮಲ್ ಕಂಬ ಡಬಲ್ ಕ್ರೋಶೆ ಒಂದು ಬೀಡ್ ಹಾಕ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗು ವೈಟ್ ಕಲರಲ್ಲಿ ಟ್ರಿಪಲ್ ಕ್ರೋಶೆ ಹಾಕಿದ್ದು. ಸೊ ನೋಡಿ, ಇದು ಲಾಸ್ಟ್ವರೆಗೂ ನಾನು ಕಂಬ ಹಾಕ್ಕೊಂಡು ಬಂದು ಇಲ್ಲಿ 3 ಚೈನ್ ಲಾಕ್ ಮಾಡಿದ್ವಿ ಅಲ್ಲ, ಆ ಲಾಕ್ಗೆ ಲಾಕ್ ಮಾಡೋಣ. ಅಲ್ಲಿಂದ 5 ಚೈನ್ ಇತ್ತು ಅಲ್ವಾ, ಇಲ್ಲಿ 4 ಅಥವಾ 5 ಎಷ್ಟು ಇಡ್ಸೋದೆ ನೋಡ್ಕೊಳ್ಳಿ. ನೋಡಿ 4 ಇಡಿಸ್ತು. ಲಾಕ್ ಇರೋ ಕಡೆ ಲಾಕ್ ಮಾಡ್ತೀನಿ. 2 ಸತಿ 5 ಚೈನ್ ಹಾಕಿದ್ವಿ ಅಲ್ಲ, ಲಾಸ್ಟಲ್ಲಿ ನೋಡಿ 4 ಅಥವಾ 5 ಹಾಕಿ ಚೈನ್ಸ್ನ ಲಾಕ್ ಮಾಡಿ ಮತ್ತು ಸೂಜಿ ಮೇಲೆ ದಾರ ಸುತ್ತಕೊಂಡೆ ನೆಕ್ಸ್ಟ್ ಆರ್ಚ್ ಫಸ್ಟ್ ಕಂಬದ ಮೇಲೆ ಇರೋ ಗ್ಯಾಪಿಗೆ ಹೋಲ್ಗೆ ನಾನು ಲಾಕ್ ಮಾಡ್ತಾಯಿದ್ದೀನಿ, ಕಂಬ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ದಾರ ತೆಗೆದು ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಒಂದು ಬೀಡು ಒಂದು ಕಂಬ, ಒಂದು ಬೀಡು ಒಂದು ಕಂಬ, ಆ ಥರ. ಸೊ ಸಿಲ್ವರ್ ಬೀಡ್ಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಸಿಲ್ವರ್ ಜರಿ ಇರೋದಕ್ಕೆ ಸಿಲ್ವರ್ ಬೀಡ್ಸ್ನ ಯೂಸ್ ಮಾಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದು ಒಂದು ಡಿಫ್ರೆಂಟ್ ಲುಕ್ ಬರುತ್ತೆ ನಿಮಗೆ. ಸೊ ಇದೇ ರೀತಿ ಆರ್ಚ್ನ ಕಂಪ್ಲೀಟ್ ಮಾಡಬೇಕು. ಆರ್ಚ್ ಸ್ವಲ್ಪ ದೊಡ್ಡದು ಬೇಕಿತ್ತು ಫ್ರೆಂಡ್ಸ್ ಇದು, ಅದಕ್ಕೆ ನಾನು ಟ್ರಿಪಲ್ ಕ್ರೋಶೆ ಯೂಸ್ ಮಾಡಿದ್ದೀನಿ. 14 15 ಕಂಬ ಹಾಕ್ಕೊಂಡಿದ್ದೀನಿ. ಈ ರೀತಿ ಕಾಣುತ್ತೆ ನಿಮಗೆ ಕಂಪ್ಲೀಟ್ ಮಾಡ್ಕೊಂಡು ಹೋದಾಗ. ನೀಟಾಗಿ ಪ್ರತಿಯೊಂದು ಕಂಬದ ಮೇಲೆ ಗ್ಯಾಪ್ಗೆ ನಾವು ಇನ್ನೊಂದು ಕಂಬ ಒಂದು ಬೀಡು ಹಾಕ್ಕೊಂಡು ಹೋಗಿರೋದು. ಸೊ ಗೋಲ್ಡ್ ಬೀಡ್ಸ್ ಯೂಸ್ ಮಾಡಿದ್ದೀನಿ, ಅದೇನು ಅಷ್ಟು ಗೊತ್ತಾಗಲ್ಲ ನೋಡಿ ನಿಮಗೆ, ದೂರದಿಂದ ಆದರೂ ಗೊತ್ತಾಗಲ್ಲ. ಬೇಕಂದರೆ ಅದು ಕೂಡ ನೀವು ಕಲರ್ ಚೇಂಜ್ ಮಾಡ್ಕೋಬೋದು. ಲಾಸ್ಟಲ್ಲಿ ಫ್ರೆಂಡ್ಸ್ 5 ಚೈನ್ ಬರಬೇಕಿತ್ತು ಕುಚ್ಚು ಕಟ್ಟೋಕ್ಕೆ, ಬಟ್ ಬಂದಿಲ್ಲ. ಆರ್ಚಿಗೆ ಕಂಪ್ಲೀಟ್ ಆಗಿದೆ. ಲಾಸ್ಟಲ್ಲಿ 2 ಚೈನ್ಸ್ನ ಹಾಕಿಬಿಟ್ಟು ಕಟ್ ಮಾಡಿಬಿಡ್ತೀನಿ. 2-3 ಚೈನ್ಸ್ನ ಹಾಕಿ ಅಲ್ಲಿ ಕಟ್ ಮಾಡ್ತೀನಿ. ಸೊ ಆದಷ್ಟು ಕುಚ್ಚು ಎಂಡ್ ಆದರೆ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಇನ್ನು ಮತ್ತು ಇಲ್ಲಾಂದರೆ ಆರ್ಚ್ ಎಂಡ್ ಆಗೋಕ್ಕಾದರೂ ಟ್ರೈ ಮಾಡಿ. 2 ಚೈನ್ಸ್ ಹಾಕ್ಬಿಟ್ಟು ಕಟ್ ಮಾಡಿ ಟೈಟ್ ಮಾಡ್ತಾ ಇರೋದು ನೋಡಿ. ಇದು ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡೋಂಗಿದ್ರೆ ಟೈಟ್ ಅನ್ಸಲ್ಲ ನಿಮಗೆ, ಎಕ್ಸ್ಪ್ಯಾಂಡ್ ಮಾಡಿ ಕರೆಕ್ಟಾಗಿ ನೀಟಾಗಿರುತ್ತೆ ಫ್ರೆಂಡ್ಸ್. ಈ ರೀತಿ ಬಂದಿದೆ. ಇದಕ್ಕೆ ನಾವು ಕುಚ್ಚು ಕಟ್ಟೋಣ. ಲಾಸ್ಟಲ್ಲಿ ನಾಟ್ಸ್ ಇರೋದೆಲ್ಲ ಗಮ್ ಪೇಸ್ಟ್ ಮಾಡಿ ಹಿಂದೆ ಅಂಟಿಸ್ಬಿಡ್ಬೇಕು ಫ್ರೆಂಡ್ಸ್. ಇದಕ್ಕಿನ್ನ ನೋಡಿ ಕುಂದನ್ ಹಾಕಿದ್ದೀನಿ. ನೀವು ಡಿಮ್ ಗೋಲ್ಡ್ ಶೇಡ್ ಆದರೂ ಹಾಕ್ಬೋದು, ಇಲ್ಲ ವೈಟ್ ಕಲರ್ ಕುಂದನ್ನು ಸ್ಟಿಕ್ ಮಾಡ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 900 ಅಬೋ ಚಾರ್ಜ್ ಮಾಡ್ತಾರೆ. ಪ್ಲೇಸ್ ಡಿಪೆಂಡ್ಸು. ಇದು ಒಂದೊಂದು ಕಡೆ ಒಂದೊಂದು ರೇಟ್ ಫಿಕ್ಸ್ ಮಾಡ್ತಾರೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹೊಸೊಬ್ಬರು ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇದು ಡಿಸೈನ್ ನೋಡಿದರೆ ವಿಡಿಯೋನ ಸ್ಕಿಪ್ ಮಾಡಿ. ಇದು ಡಿಸೈನ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ, ಟ್ರೈ ಮಾಡಿ. ಸೊ ಈ ರೀತಿ ಇದೆ. ಸ್ಯಾರಿಗೆ ಪರ್ಫೆಕ್ಟ್ ಮ್ಯಾಚ್ ಆಗ್ತಾಯಿದೆ ಡಿಸೈನು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.